ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ. ಇವತ್ತೇನೈತಲ್ಲ ಸಿಂಪಲ್ಲಾಗಿ ನಾರ್ಮಲ್ ಬ್ಲೌಸನ್ನು ಮಾರ್ಕಿಂಗ್ ಮಾಡಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ಲಾಕತ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಅದಷ್ಟು ಜನಕ್ಕೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಂಥ. ಮೊದಲಿಗೆ ಎದೆ ಸುತ್ತಳತೆ ಎಷ್ಟಿದೆಯಲ್ಲ ಅಂತ ಹೇಳಿ ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಬೇಕಾಗ್ತೈತಿ. ಇದು 34 ಎದೆ ಸುತ್ತಳತೆ ಇರ್ತಕ್ಕಂಥ ಬ್ಲೌಸ್ ಕಟ್ಟಿಂಗನ್ನು ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ 34 ಅಂತಂದರೆ 8.5 ಇಂಚು. 34ನ್ನು ನಾವು 4 ಭಾಗ ಮಾಡಿದರೆ ಅದರಲ್ಲಿ ಒಂದು ಭಾಗ ತೊಗೋಬೇಕು, ಅಂದ್ರೆ 8.5 ಇಂಚ್ ಆಯಿತು. ಆಮೇಲೆ ನಾವು ಇನ್ನೊಂದು ಇಲ್ಲಿ ಅಳತೆ ಮಾಡಿ ತೊಗೋಬೇಕು ಅಂತಂದರೆ ನಾವು 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಬಿಟ್ಟು ನಾವು ನೋಡಿಕೊಂಡು ತೊಗೊಂಡು ಇವಾಗ ಬಟ್ಟೆನ ಮತ್ತೆ ನಾನು ಓಪನ್ ಮಾಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ದೀನಿ. ಇವಾಗ ಸೆಪ್ರೇಟಾಗಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸೆಪ್ರೇಟಾಗಿ ನಾನು ನಿಮ್ಮ ಮಾರ್ಕಿಂಗನ್ನು ತೋರಿಸ್ಲಾಕತ್ತೀನಿ. ಇವಾಗ ರೆಡಿ ಬ್ಲೌಸ್ ಲೆಂತನ್ನು ಮಾರ್ಕಿಂಗ್ ಮಾಡ್ಲಾಕತ್ತೀನಿ. ನಿಮ್ಮ ಬ್ಲೌಸ್ ಒಳಗೆ ಎಷ್ಟು ರೆಡಿ ಬ್ಲೌಸ್ ಲೆಂತ್ ಇರುತ್ತಲ್ಲ ಅಷ್ಟನ್ನು ನೀವು ಮಾರ್ಕಿಂಗ್ ಮಾಡಿ. ಆಮೇಲೆ ಇದು ನಾನು ಲೈನಿಂಗ್ ಬ್ಲೌಸನ್ನು ಕಟಿಂಗ್ ಮಾಡ್ತಾ ಇರೋದ್ರಿಂದ ಅರ್ಧ ಇಂಚನ್ನು ಸೇರಿಸ್ಬಿಟ್ಟು ರೆಡಿ ಲೆಂತ್ ಎಷ್ಟೈತಲ್ಲ ಅದಕ್ಕೆ ಅರ್ಧ ಇಂಚನ್ನು ಸೇರಿಸಿ ಇವಾಗ ಮಾರ್ಕ್ ಮಾಡಿದ್ನಿ. ಆಮೇಲೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚನ್ನು ಇವಾಗ ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಅಂದರೆ ಎಕ್ಸಾಂಪಲ್ಲಾಗಿ ನಮ್ಗೆ ರೆಡಿ ಬ್ಲೌಸ್ ಲೆಂತ್ 13 ಇಂಚ್ ಇತ್ತು ಅಂತಂದ್ರೆ ಕೆಳಗಡೆ ಬೆಲ್ಟ್ ಸೈಡ್ ಏನೈತಲ್ಲ ಅಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ಗೋಸ್ಕರ, ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ಗೋಸ್ಕರ ನಾವು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ಇವಾಗ ಮಾರ್ಕಿಂಗ್ ಮಾಡ್ಲಾಕತ್ತೀನಿ. ಆಮೇಲೆ ಇಲ್ಲಿ ಶೋಲ್ಡರು 5.5 ಇಂಚನ್ನು ನಾನು ತೊಗೊಳಕತ್ತೀನಿ. ಎದೆ ಸುತ್ತಳತೆ 8.5 ಇಂಚ್ ಐತಿ. ಇವಾಗ ನಾನು ಶೋಲ್ಡರು 5.5 ಇಂಚ್ ತೊಗೊಳಕತ್ತೀನಿ. ಇಲ್ಲಿ ಮೊದಲಿಗೆ ಆರ್ಮೋಲ್ ಲೆಂತನ್ನು ನಾನು ರೆಡಿ ಬ್ಲೌಸ್ ಒಳಗೆ ನೋಡ್ಲಾಕತ್ತೀನಿ. ಇದನ್ನು ಕಂಪಲ್ಸರಿಯಾಗಿ ನಾವು ನೋಡಬೇಕು. ಆರ್ಮೋಲ್ ಲೆಂತನ್ನು ಚೆಕ್ ಮಾಡದೆ ಎದೆ ಸುತ್ತಳತೆ ಬೇಸ್ ಮೇಲೆ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ಒಂದೊಂದು ಸರ್ತಿ ಪರ್ಫೆಕ್ಟಾಗಿ ಕೂತ್ಕೊಳ್ಬೋದು, ಅಥವಾ ನಾವು ಒಂದೊಂದು ಸರ್ತಿ ಏನೈತಲ್ಲ ಕೆಟ್ಟೋಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ನಾವು ಮೇನ್ ಏನೈತಲ್ಲ ನಾವು ಆರ್ಮೋಲ್ ಲೆಂತನ್ನು ನಾವು ಚೆಕ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಆರ್ಮೋಲ್ ಲೆಂತನ್ನು 5 ಇಂಚ್ ತೊಗೊಂಡಿದ್ದೀನಿ ನಾನು. ಆಮೇಲೆ 8.5 ಇಂಚು ಎದೆ ಸುತ್ತಳತೆ ಮಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಸ್ಟಿಚಿಂಗ್ ಮಾರ್ಜಿನು 2 ಇಂಚು. ನಿಮ್ಗೆ ಎಷ್ಟು ಬೇಕಲ್ಲ 1.5 ಇಂಚ್ ಬೇಕಾದರೆ ಅಷ್ಟು ತೊಗೊಳ್ಳಿ. ಎಷ್ಟು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ ತೊಗೊಂಡು ಇಲ್ಲಿ 1/4 ಇಂಚನ್ನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಬ್ಯಾಕ್ ಪಾರ್ಟ್ ಮಾರ್ಕಿಂಗನ್ನು ಇವತ್ತು ನಾನು ತೋರಿಸ್ತಾ ಇರೋದು. 1/4 ಇಂಚನ್ನು ಇವಾಗ ಕರ್ವಲ್ಲಿ ಮಾರ್ಕ್ ಮಾಡಿಬಿಟ್ಟು, ನೀವು ಕರ್ವ್ ಸ್ಕೇಲ್ ಇದ್ದರೆ ಇನ್ನೂ ಬೆಟರು, ನೀವು ಸೇಪ್ ಕರೆಕ್ಟಾಗಿ ಹಾಕ್ಬೋದು, ಇಲ್ಲ ಫ್ರೀ ಹ್ಯಾಂಡಲ್ಲಿ ಹಾಕ್ತೀನಿ ಅಂತಂದರೆ ಹಾಕ್ಬೋದು. ನೆಕ್ ಬಿಡ್ದು ಬಂದು 2 ಇಂಚ್ ತೊಗೊಂಡಿದ್ದೀನಿ. ಮಿಕ್ಕಿದನ್ನು ಶೋಲ್ಡರ್ಗೆ ಬಿಟ್ಟಿದ್ದೀನಿ. ಆಮೇಲೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚ್ ಹೋಗಿ ನಮ್ಗೆ ರೆಡಿ ಎಷ್ಟು ಶೋಲ್ಡರ್ ಬೇಕಲ್ಲ ಅಷ್ಟು ಬೇಕಾಗ್ತೈತಿ. ಇವಾಗ ಬ್ಯಾಕ್ ನೆಕ್ ಏನೈತಲ್ಲ 8.5 ಇಂಚ್ ತೊಗೊಂಡಿದ್ದೀನಿ. ಅದಕ್ಕೆ ಮತ್ತು ಕೆಳಗಡೆ 2.5 ಇಂಚ್ ಬಿಟ್ಟು ತೊಗೊಂಡು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ 2 ಇಂಚು, ಕೆಳಗಡೆ 2.5 ಇಂಚು ತೊಗೊಂಡಿದ್ದೀನಿ. ಇವಾಗ ಯಾವ ಸೇಪಲ್ಲಿ ಬೇಕಾದರೂ ನೀವು ಇವಾಗ ಮಾರ್ಕನ್ನು ಮಾಡ್ಬೋದು ಸಿಂಪಲ್ಲಾಗಿ ನೀವು. ಆಮೇಲೆ ಇಲ್ಲಿ ಕಂಪಲ್ಸರಿಯಾಗಿ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಆರ್ಮೋಲ್ ಲೆಂತನ್ನು ನೀವು ಚೆಕ್ ಮಾಡ್ಕೋಬೇಕು. ಆಮೇಲೆ ಸೊಂಟದ ಸುತ್ತಳತೆ ಇಲ್ಲಿ ಏನೈತಲ್ಲ 7.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ 4ನೇ ಒಂದು ಭಾಗ ತೊಗೊಂಡು ನಾನು ಮಾರ್ಕಿಂಗನ್ನು ಮಾಡ್ತಾಯಿರೋದು. ಆಮೇಲೆ 3/4 ಇಂಚು ನಾನು ಡಾಟ್ಗೋಸ್ಕರ, ಬ್ಯಾಕಲ್ಲಿ ಡಾಟ್ ಇಡ್ತೀವಲ್ಲ ಅದಕ್ಕೋಸ್ಕರ 3/4 ಇಂಚು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನು ನೀವು ಎಷ್ಟು ತೊಗೊಂಡಿರ್ತಾರಲ್ಲ ಅಷ್ಟು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕಿಂಗ ಮಾಡಿರಿ. ಇವತ್ತು ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ಆಮೇಲೆ ಇವಾಗ ಮತ್ತೆ ಮೆಜರ್ಮೆಂಟ್ ತೊಗೊಂಡು ಸೈಡ್ ಏನೈತಲ್ಲ ನಾವು ಲೈನನ್ನು ಹಾಕ್ತೀನಿ. ಅಂದರೆ ನೀವು ಬೇಕು ಅಂತಂದರೆ ಫ್ರೀ ಹ್ಯಾಂಡಲ್ಲಿ ಹಾಕ್ಕೋಬೋದು, ಇಲ್ಲ ಈ ರೀತಿಯಾಗಿ ಸ್ಕೇಲ್ ತೊಗೊಂಡು ನೀವು ಮಾರ್ಕಿಂಗನ್ನು ಮಾಡ್ಬೋದು. ನೀವು ಮೇನ್ ಏನೈತಲ್ಲ ಬ್ಲೌಸ್ ಕಟ್ಟಿಂಗ್ ಒಳಗೆ ಯಾವುದೇ ಒಂದು ಬಟ್ಟೆನ ನೀವು ಸ್ಟಿಚ್ ಮಾಡ್ತೀನಿ ಅಂತಂದರೆ ಮೇನಾಗಿ ಕಟ್ಟಿಂಗ್ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ. ನೀವು ಸರಿಯಾಗಿ ಕಲ್ತ್ಕೊಂಡು ನೀವು ತಪ್ಬೋದು. ಸ್ಟಾರ್ಟಿಂಗಲ್ಲಿ ನೀವು ಏನು ಮಾಡ್ಲತ್ತಿರಲ್ಲ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ಬೋದು. ನೀವು ಕಲಿತಾ ಏನೈತಲ್ಲ 100% ನೀವು ಸಕ್ಸಸ್ ಅನ್ನೋದು ಕಾಣ್ತೀರಿ. ಹಾಗೆ ಇವಾಗ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಆಮೇಲೆ ಸೊಂಟದ ಸುತ್ತಳತೆ ಎಷ್ಟೈತಿ ಮಾರ್ಕಿಂಗ್ ಮಾಡಿದ್ವಲ್ವ ಅದನ್ನು ನಾವು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕಿಂಗ್ ಮಾಡಿದರೆ ಬ್ಯಾಕ್ ಡಾಟ್ ನಮಗೆ
ಮಾರ್ಕಿಂಗ್ ಅನ್ನೋದು ಸಿಕ್ತು. ಅಂದರೆ ನಿಮ್ಗೆ ಕನ್ಫ್ಯೂಷನ್ ಆಗ್ತದಲ್ಲ, ಇಲ್ಲ ನೀವು ಶೋಲ್ಡ್ರ್ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಹಿಡಿತಂದ್ರೆ ಆ ರೀತಿ ಹಿಡ್ಬೋದು. ಇವಾಗ ನಾನು 1/4 ಇಂಚ್ ಏನು 3/4 ಇಂಚ್ ಏನು ತೊಗೊಂಡಿದ್ವಲ್ಲ ಅದನ್ನು 2 ಭಾಗ ಮಾಡಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ. ಎಕ್ಸಾಂಪಲ್ ಆಗಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ ಅಂತಂದರೆ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚು. ಇವಾಗ 3/4 ಇಂಚ್ ತೊಗೊಂಡಿದ್ದೀನಲ್ಲ ಅದು 3/4 ಇಂಚನ್ನು ನಾವು 2 ಭಾಗ ಮಾಡಿ ಆ ಸೈಡ್ ಅರ್ಧ ಈ ಸೈಡ್ ಅರ್ಧ ತೊಗೊಂಡು ಆಮೇಲೆ ಲೆಂತ್ ಎಷ್ಟು ಬೇಕಲ್ಲ ನೋಡಿಕೊಂಡು ನಾವು ಮಾರ್ಕಿಂಗನ್ನು ಮಾಡಬೇಕಾಗ್ತೈತಿ. ನಿಮಗೆ ರೆಡಿ ಬ್ಲೌಸ್ ಅರ್ಥ ಆಗಲಿಲ್ಲ ಅಂದರೆ ರೆಡಿ ಬ್ಲೌಸ್ ಒಳಗೆ ಎಷ್ಟು ಲೆಂತನ್ನು ತೊಗೊಂಡಿದ್ದಾರೆ ನೋಡಿಬಿಟ್ಟು ನೀವು ಮಾರ್ಕಿಂಗನ್ನು ಮಾಡಿದ್ರೆ ಆಯಿತು. ಇವಾಗ ಎರಡೂ ಕೂಡ ಮಾರ್ಕಿಂಗನ್ನು ಇವಾಗ ಜಾಯಿಂಟ್ ಮಾಡ್ಲಾಕತ್ತೀನಿ. ಇದು ಪ್ಲೇನ್ ಬ್ಲೌಸ್ ಆಗಿತ್ತು ಅಂತಂದ್ರೆ ನೀವು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತೈತಿ ಫೋಲ್ಡಿಂಗೋಸ್ಕರ. ಇಲ್ಲ ಬೇರೆ ಪಟ್ಟಿನ ಅಟ್ಯಾಚ್ ಮಾಡ್ತಾನೆ ಅಂತಂದರೆ ಸೇಮ್ ಇವಾಗೇನು ಮೆಜರ್ಮೆಂಟ್ ತೊಗೊಂಡಿದ್ದೀನಲ್ಲ ಇದೇ ರೀತಿಯಾಗಿ ತೊಗೊಂಡು ಪ್ಲೇನ್ ಬ್ಲೌಸ್ ಕೂಡ ನೀವು ಕಟಿಂಗ್ ಮಾಡ್ಬೋದು. ಇವಾಗ ಮಾರ್ಕಿಂಗ್ ಕಂಪ್ಲೀಟ್ ಆದ ನಂತರ ಇವಾಗ ಕಟಿಂಗ್ ಮಾಡ್ಲಾಕತ್ತೀನಿ. ಹಾಗೆ ಅರ್ಜೆಂಟಾಗಿ ಕಸ್ಟಮರ್ ಬ್ಲೌಸ್ ಬೇಕು ಅಂತ ಹೇಳ್ತಾ ಇರೋದ್ರಿಂದ ನಾನು ಇದೇ ಬ್ಲೌಸ್ ಕಟಿಂಗನ್ನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಮಾಡ್ಲಾಕತ್ತೇನೆ. ಅಂದರೆ ಬೋಟ್ ನೆಕ್ ಡಿಸೈನ್ ಕೂಡ ಒಂದಿಷ್ಟು ಜನ ನಿಮ್ಗೆ ಶೇರ್ ಮಾಡಂತ ಹೇಳಿದ್ರಿ. ಹೀಗಾಗಿ ನೆಕ್ಸ್ಟ್ ವಿಡಿಯೋ ಒಳಗೆ ಟ್ರೈ ಮಾಡ್ತೀನಿ. ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಒಂದೈತಿ. ಆ ಸ್ಟಿಚಿಂಗ್ ವಿಡಿಯೋ ಆದ ನಂತರ ಬೋಟ್ ನೆಕ್ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಏನಂತಂದ್ರೆ ಅದ್ರೊಳಗೆ ಏನು ಕಟಿಂಗ್ ಒಳಗೆ ಅಂತಂದರೆ ನಾನು ಆರ್ಮೋಲ್ ಲೆಂತನ್ನು ಚೆಕ್ ಮಾಡಲಿಲ್ಲ ನಿಮ್ಗೆ. ನೆಕ್ಸ್ಟ್ ಏನೈತಲ್ಲ ಇವಾಗ ಮೊದಲಿಗೆ ನೀವು ಕಟಿಂಗ್ ಮಾಡೋಕ್ಕಿಂತ ಮುಂಚೆನೇ ಆರ್ಮ್ ಹೋಲ್ ಲೆಂತು ಈ ರೆಡಿ ಬ್ಲೌಸ್ ಒಳಗೆ ಎಷ್ಟು 7 ಇಂಚ್ ಬಂದಿತ್ತು. ಹೀಗಾಗಿ ನಾವು 7 ಇಂಚು ಕರೆಕ್ಟಾಗಿ ನಾವು ಅಳತೆನ ಮಾಡಿಬಿಟ್ಟು ನಾವು ಕಟಿಂಗ್ ಮಾಡಬೇಕಾಗ್ತೈತಿ. ಇವಾಗ ಶೋಲ್ಡರ್ ಬಂದು 5.5 ಇಂಚಿಗೆ ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇಲ್ಲಿ ನಿಮಗೆ ಆರ್ಮೋಲ್ ಲೆಂತನ್ನು ಚೆಕ್ ಮಾಡಿ ತೋರಿಸ್ತೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿಗೆ ಬರುತ್ತಲ್ಲ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅದನ್ನೂ ಬಿಡಬೇಕು. ಇವಾಗ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಎಲ್ಲಿಗೆ ಬರುತ್ತಲ್ಲ ಶೋಲ್ಡರ್ ಸ್ಲೀವ್ ಎಲ್ಲಿ ಜಾಯಿಂಟ್ ಮಾಡ್ತೀವಲ್ವ ನೋಡ್ತಾ ಇದ್ರೆ ಕರೆಕ್ಟಾಗಿ 7 ಇಂಚ್ ಬಂದೈತೆ. ಕರೆಕ್ಟಾಗೈತಿ. ಅಂದರೆ ನೀವು ಕಟಿಂಗ್ಗಿಂತ ಮುಂಚೆ ಆರ್ಮೋಲ್ ಲೆಂತ್ ಕಡಿಮೆ ಬಂದರೂ ಒಂದು ಪ್ರಾಬ್ಲಮ್ ಬರ್ತೈತಿ, ಜಾಸ್ತಿ ಆಯಿತು ಅಂತಂದ್ರೂ ಪ್ರಾಬ್ಲಮ್ ಬರ್ತೈತಿ. ನೀವು ಕಂಪಲ್ಸರಿ ಆಗಿ ನೀವು ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂದರೆ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಅಂತೇಳಿ 1/4 ಇಂಚ್ ಬಿಟ್ಬಿಟ್ಟು 5.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡಿ ಇದಾದ ನಂತರ ಬ್ಯಾಕ್ ಪಾರ್ಟಲ್ಲಿ ಏನೈತಲ್ಲ ನಾವು 5 ಇಂಚಿಗೆ ಮಾರ್ಕಿಂಗ್ ಮಾಡಿದ್ವಲ್ಲ ಇದನ್ನು ಆರ್ಮೋಲ್ ಲೆಂತು 5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ಲಾತೀನಿ. ಇದಾದ ನಂತರ ಇಲ್ಲಿ ನೆಕ್ ಬಿಟ್ ಬಂದು 2 ಇಂಚು ಕೆಳಗಡೆ 2.5 ಇಂಚನ್ನು ನಾನು ತೊಗೊಳ್ತೀನಿ. ಆಮೇಲೆ ಲೆಂತ್ ಬಂದು 6.5 ಇಂಚ್ ತೊಗೊಳ್ತೀನಿ. ಸ್ಟಿಚಿಂಗಲ್ಲಿ ಶೋಲ್ಡರ್ ಜಾಯಿಂಟಲ್ಲಿ ಹೋಗಿ ನಮಗೆ ಕರೆಕ್ಟಾಗಿ ರೆಡಿ ಏನೈತಲ್ಲ 6 ಇಂಚ ಲೆಂತ್ ಬರ್ತೈತಿ. ಆಮೇಲೆ ಇಲ್ಲಿ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ಗೋಸ್ಕರ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಅರ್ಧ ಇಂಚು ಅಥವಾ 1/4 ಇಂಚು ಅಷ್ಟು ಬಿಟ್ಬಿಟ್ಟು ನಾವು ಮಾರ್ಕಿಂಗನ್ನು ಇಲ್ಲಿ ಮಾಡಬೇಕಾಗ್ತೈತಿ. ಅಷ್ಟು ಬಿಟ್ಟು ನಾನು 2.5 ಇಂಚ್ಗೆ ನಾನು ಮಾರ್ಕಿಂಗನ್ನು ಮಾಡಿ ಇವು ಎರಡು ಏನೈತಲ್ಲ ಮಾರ್ಕನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ನಿಮಗೆ ಯಾವ ಶೇಪಲ್ಲಿ ಬೇಕಲ್ವ ನೀವು ಅದನ್ನು ನೀವು ಇಲ್ಲಿ ಡ್ರಾ ಮಾಡ್ಕೋಬಹುದು. ಹಾಗೆ ಒಂದು ಕೊರಳಿನ ಇವಾಗ ಜಾಸ್ತಿ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥ ಬ್ಲೌಸ್ ಡಿಸೈನ್ಸ್ ಕೂಡ ಶೇರ್ ಮಾಡ್ಬೇಕಂತ ಹೇಳಿ ಟ್ರೈ ಮಾಡ್ಲಾಕತ್ತೀನಿ. ಅಂತಂದರೆ ಈ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಮನೆ ಕೆಲಸ ಆಮೇಲೆ ಒಂದು ಸ್ವಲ್ಪ ಎಂಬ್ರಾಯ್ಡಿಂಗ್ ಕೂಡ ಅದನ್ನು ಟ್ರೈ ಮಾಡ್ತಿರ್ತೀನಿ. ಹೀಗಾಗಿ ಅಷ್ಟೊಂದು ವಿಡಿಯೋ ಮಾಡ್ಲಿಕ್ಕಾಗಂಗಿಲ್ಲ. ಆಮೇಲೆ ಯಾವುದಾದ್ರೂ ನೀವು ಡಿಸೈನ್ಸ ಕಸ್ಟಮರ್ ಹಾಕಿದ್ರು ಅಂತಂದರೆ ಕಸ್ಟಮರ್ ಬ್ಲೌಸು ಕಂಪ್ಲೀಟ್ ಆಗ್ತೈತಿ, ಈ ಕಡೆ ವಿಡಿಯೋನೂ ಆಗ್ತೈತಿ. ಹೀಗಾಗಿ ಜಾಸ್ತಿ ಹಳ್ಳಿ ಸೈಡ್ ಏನೈತಲ್ಲ ರೌಂಡ್ ನೆಕ್ಕಿಟ್ಟೆ ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರೆ. ಹೀಗಾಗಿ ಆದಷ್ಟು ಡಿಸೈನ್ ಬ್ಲೌಸಸ್ನ ನಾನು ಸೇರ್ ಮಾಡೋದು ಕಡಿಮೆ ಆಗೈತಿ. ಆಮೇಲೆ ರೆಡಿ ಬ್ಲೌಸ್ ಲೆಂತ್ ಬ್ಯಾಕ್ ಪಾರ್ಟಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಿ, ಫ್ರಂಟಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. ಇವಾಗ 13 ಇಂಚ್ ರೆಡಿ ಬ್ಲೌಸ್ ಲೆಂತ್ ಇತ್ತು ಅಂತಂದರೆ ಒಂದು 15 ಇಂಚು 2 ಇಂಚು ಫ್ರಂಟಲ್ಲಿ ಎಕ್ಸ್ಟ್ರಾ ತೊಗೊಳ್ತೀನಿ. ಕ್ರಾಸ್ ಬೆಲ್ಟಿಗೆ ಅಂಥೇಳಿ 4 ಇಂಚು ಈ ಸೈಡ್ ಮಾರ್ಕಿಂಗ್ ಮಾಡ್ತೀನಿ. ಈ ಸೈಡ್ ಏನೈತಲ್ಲ 3.5 ಇಂಚು ಮಾರ್ಕಿಂಗನ್ನು ಮಾಡ್ತೀನಿ. ಮಧ್ಯದಲ್ಲಿ ಏನೈತಲ್ಲ 3 ಇಂಚ್ಗೆ ಮಾರ್ಕಿಂಗನ್ನು ಮಾಡ್ತೀನಿ. ಅಂದರೆ ನೀವು ಇವಾಗ ರೆಡಿ ಎದೆ ಸುತ್ತಳತೆ ಬೇಸ್ ಮೇಲೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದನ್ನಂತ ನಾನು ತೋರಿಸ್ತಾ ಇದ್ದೀನಿ. ಅಪೆಕ್ಸ್ ಪಾಯಿಂಟ್ ಅದು ಏನು ನಾನು ಇವಾಗ ನಿಮಗೆ ಹೇಳ್ತಾ ಇಲ್ಲ. ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ಏನು ಕಲೀಲತ್ತಿರ್ತಾರಲ್ಲ ಕನ್ಫ್ಯೂಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಈ ರೀತಿಯಾಗಿ ನೀವು ಮಾರ್ಕಿಂಗ್ ಮಾಡಿ
ಕ್ರಮೇಣವಾಗಿ ಏನೈತಲ್ಲ ನೀವು ರೆಡಿ ಬ್ಲೌಸ್ ಒಳಗೆ ನೀವು ಎಷ್ಟು ಅಪೆಕ್ಸ್ ಪಾಯಿಂಟ್ ಎಲ್ಲಿಗೆ ಇರುತ್ತಲ್ಲ ಎಲ್ಲ ಮಾರ್ಕಿಂಗನ್ನು ನೀವು ಮಾಡ್ಬೋದು. ಇವಾಗ 3.5 ಇಂಚ್ಗೆ ನಾನು ಸೆಂಟ್ರ್ ಡಾಟ್ ಹಿಡಿಯೋಕ್ಕೋಸ್ಕರ 3.5 ಇಂಚ್ಗೆ ಮಾರ್ಕಿಂಗ್ ಮಾಡಿದೆ. ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು ಇದು ಡಾಟ್ ಹಿಡಿಯೋಕ್ಕೋಸ್ಕರ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ಲೆಂತು ನಾನು ಇಲ್ಲಿ ಲೆಂತನೇ 2.25 ಇಂಚನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಕಡಿಮೆ ಬೇಕು ಅಂತಂದರೆ ಇದಕ್ಕಿಂತ 2 ಇಂಚು ನೀವು ಅಷ್ಟು ಎಕ್ಸ್ಟ್ರಾ ತೊಗೋಬೋದು. ಇಲ್ಲಿ ಈ ಸೈಡ್ ಕೂಡ ಅರ್ಧ ಇಂಚು ನಾನು ಒಂದು ಅರ್ಧ ಇಂಚಲ್ಲ ಮಧ್ಯದಲ್ಲಿ ಒಂದು ಏನು ಮಾರ್ಕಿಂಗ್ ಮಾಡಿರ್ತೀವೋ ಸೈಡಲ್ಲಿ ಅಲ್ಲಿ ಮಧ್ಯದಲ್ಲಿ ಒಂದು 2.5 ಇಂಚ್ ಆಗೋಷ್ಟು ಲೆಂತಲ್ಲಿ ನಾನು ಡಾಟ್ ಪಾಯಿಂಟನ್ನು ಮಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ಅಂದರೆ ಎಲ್ಲ ಡಾಟ್ ಮಧ್ಯದಲ್ಲಿ ಅಂತ ಸ್ಪೇಸನ್ನು ಸರಿಯಾಗಿ ಬರೋ ರೀತಿಯಾಗಿ ನೋಡ್ಕೋಬೇಕು. ಇವಾಗ ಅಂದಾಜಾಗಿ ನಾನು ನಿಮಗೆ ಮಾರ್ಕಿಂಗನ್ನು ಮಾಡ್ಲಾಗ್ತೀನಿ. ಇದು 3 ಡಾಟ್ ಬ್ಲೌಸು ನಾನು ಸ್ಟಿಚಿಂಗ್ ಮಾಡ್ತಾ ಇರೋದು. ನಿಮಗೆ 4 ಡಾಟ್ ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿ ತೋರಿಸ್ಲಕತ್ತೀನಿ. ನೀವು ಬೇಕು ಅಂತಂದರೆ ನಾನು ಜಾಸ್ತಿ ಏನೈತಲ್ಲ 3 ಡಾಟ್ ಬ್ಲೌಸನ್ನು ಜಾಸ್ತಿ ಸ್ಟಿಚಿಂಗ್ ಮಾಡ್ತಿರ್ತೀನಿ. ಇಲ್ಲಿ ಸೊಂಟದ ಸುತ್ತಳತೆ ಮಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಎಷ್ಟು ನಾವು ಇಲ್ಲಿ ಡಾಟ್ ಹಿಡಿಯೋದಕ್ಕೋಸ್ಕರ ತೊಗೊಂಡಿದ್ವಿ ಅಷ್ಟನ್ನು ತೊಗೋಬೇಕು. ಇಲ್ಲಿ ನಾನು ಸ್ಟಿಚಿಂಗ್ ಮಾರ್ಜಿನ್ ಏನೈತಲ್ಲ 1.5 ಇಂಚನ್ನು ನಾನು ತೊಗೊಳಕತ್ತೀನಿ. 2 ಇಂಚ್ಗೆ ಅಂತಂದರೆ ಬಟ್ಟೆ ಸಾಕಾಗ್ತಿಲ್ಲ, ಹೀಗಾಗಿ ನಾನು 1.5 ಇಂಚ್ಗೆ ಮಾರ್ಕಿಂಗನ್ನು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಳ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ 1 ಇಂಚು, 7.5 ಇಂಚು ಸೊಂಟದ ಸುತ್ತಳತೆ, ಆಮೇಲೆ ಡಾಟ್ ಏನು ಹಿಡಿದೀವಲ್ಲ ನಾವು ಇಲ್ಲಿ ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಅದನ್ನ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನು ಈ ರೀತಿಯಾಗಿ ನಾವು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡಿದ್ವಿ ಅಂತಂದರೆ ಬ್ಲೌಸ್ ಒಳಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನೋದು ಬರೋಂಗಿಲ್ಲ. ಇವಾಗ ಕ್ರಾಸ್ ಬೆಲ್ಟ್ ಕೂಡ ಇವಾಗ ತೆಗ್ಲಾತೀನಿ. ನಿಮಗೆ ಇವಾಗ ಲೈನಿಂಗ್ ಜಾಸ್ತಿ ಇದೆ ಅಂತಂದರೆ ಮೇನ್ ಫ್ಯಾಬ್ರಿಕ್ಕು ಒಂದು ಸ್ವಲ್ಪ ತೆಳು ಇತ್ತು ಅಂತಂದರೆ ಇಲ್ಲಿ ಡಬಲ್ ಕ್ರಾಸ್ ಬೆಲ್ಟನ್ನು ನೀವು ತೊಗೋಬೋದು. ನಾನಿಲ್ಲಿ ಬಟ್ಟೆ ಎಷ್ಟಿದೆಯಲ್ಲ ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ದರು. ಹಳಿ ಸೈಡ್ ಏನೈತಲ್ಲ ಜಾಸ್ತಿ ಏನೈತಲ್ಲ ಬ್ಲೌಸ್ ಪೀಸ್ ಇರೋದನ್ನೇ ಹಾಕಿ ಸ್ಟಿಚಿಂಗ್ ಮಾಡ್ತಿರ್ತಾರೆ. ಇಲ್ಲೊಂದಿಷ್ಟನ್ನು ಅಂದರೆ ಸಾಕಾಗಲಿಲ್ಲ, ಲಾಂಗ್ ಸ್ಲೀವ್ ಇಟ್ಟರು ಅಂತಂದ್ರೆ ಅವಕ್ಕಷ್ಟ ಲೈನಿಂಗನ್ನು ತರಿಸಿರ್ತೀನಿ. ಇವಾಗ ಬ್ಲೌಸ್ ಮಾರ್ಕಿಂಗ್ ಆದ ನಂತರ ಬ್ಲೌಸು ಕಟಿಂಗ್ ಮಾಡ್ಲಾಕತ್ತಾನೆ. ಇದು ಒಂದು ಸಿಂಪಲಾಗಿ ನೋಡಿರಿ, ಇದ್ರಾಗೇನು ನಾನು ಸ್ಲೀವ್ ಮಾರ್ಕಿಂಗ್ ತೋರಿಸಿಲ್ಲ. 1/4 ಇಂಚ್ ಆಗೋಷ್ಟು ಕೊಳಗಿನ ಸೈಡ್ ಇವಾಗ ಕಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಶೋಲ್ಡರ್ ಡ್ರಾಪ್ ಆಗಂಗಿಲ್ಲ. ಇದು ಚಿಕ್ಕ ಪುಟ್ಟ ನಾವು ಟಿಪ್ಸ್ನ ಫಾಲೋ ಮಾಡಿ ಕಟ್ಟಿಂಗು ಸ್ಟಿಚಿಂಗು ಮಾಡಿದ್ವಿ ಅಂತಂದರೆ ಪರ್ಫೆಕ್ಟಾಗಿ ನಾವು ಬ್ಲೌಸನ್ನು ಸ್ಟಿಚಿಂಗ್ ಮಾಡಬಹುದು. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ನಾವು ಡಾಟ್ ಹಿಡಿಯೋಕ್ಕೋಸ್ಕರ ಮಾರ್ಕ್ ಮಾಡಿವಲ್ಲೋ ಈ ರೀತಿಯಾಗಿ ನಾಚ್ ಹಾಕೋದ್ರಿಂದ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ. ನಮ್ಮ ಕಡಿಮೆ ಸಮಯದೊಳಗೆ ಪಟ ಅಂಥೇಳಿ ಬ್ಲೌಸ್ ಸ್ಟಿಚನ್ನು ಮಾಡ್ಬೋದು. ಹಾಗೆ ಕಡಿಮೆ ಸಮಯದೊಳಗೆ ಲೈನಿಂಗ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂಥೇಳಿ ನಾನು ಮುಂದಿನ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮತ್ತೆ ಆಗ್ತದ ಲೈಕ್ ಕೊಡಿರಿ. ಹಾಗೆ ಫ್ರೆಂಡ್ಸಲ್ಲಿ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಲಾಗ್ತಿರ್ತಾರಲ್ಲ ಬೇಸಿಕ್ ಏನೆಲ್ಲ ಬೇಕಲ್ಲ ಅದನ್ನು ನಾನು ತಿಳಿಸ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ಸ್ನ ಕ್ಲಿಕ್ ಮಾಡಿದರೆ ನಾನು ಹಾಕಿರ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ. ನೀವೇ ನೋಡಿ ನಮ್ಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲತ್ರ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್.